ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ 9 ಜನರ ಮೃತದೇಹಗಳನ್ನು ಪತ್ತೆ ಮಾಡಲಾಗಿದ್ದು, ಸ್ಥಳೀಯರಾಗಿರುವಂತಹ 2 ಮೃತದೇಹಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಆದರೆ ನದಿ ನೀರಿನ ಇಳಿತದ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಪೂರ್ಣ ವಿರಾಮವನ್ನ ಇಡಲಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಘೋರ ದುರಂತ. ಜುಲೈ 16ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಸುರಿದ ಮಹಾಮಳೆಗೆ ಘನಘೋರ ದುರಂತವೇ ಸಂಭವಿಸಿತ್ತು. ಶಿರೂರಿನಲ್ಲಿ ಗುಡ್ಡ ಕುಸಿದು 11 ಜನ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ರು. ಆಪರೇಷನ್ ಗಂಗಾವಳಿ ಕಾರ್ಯಾಚರಣೆ ಸ್ಥಗಿತ. ಲೋಕೇಶ್ ನಾಯ್ಕ, ಜಗನ್ನಾಥ್ ಸುಳಿವೆ ನಿಗೂಢ. ಗುಡ್ಡ ಕುಸಿತ ನಂತರ ಶಿರೂರಿನಲ್ಲಿ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಗಂಗಾವಳಿ ನದಿಯಲ್ಲಿ ಸತತ 2.5 ತಿಂಗಳುಗಳ ಕಾಲ ಶೋಧ ನಡೆಸಲಾಯಿತು. ಆರಂಭದಲ್ಲಿ 8 ಜನರ ಮೃತದೇಹ ಸಿಕ್ಕಿತು. ಬಳಿಕ ಕೇರಳದ ಅರ್ಜುನ್ ಮೃತದೇಹ ಪತ್ತೆಯಾಗಿತ್ತು. ದುರಂತ ಅಂದ್ರೆ ಇನ್ನೂ ಕೂಡ ನಾಪತ್ತೆಯಾದ ಲೋಕೇಶ್ ನಾಯ್ಕ, ಜಗನ್ನಾಥ್ ನಾಯ್ಕರ ಸುಳಿವೆ ಪತ್ತೆಯಾಗಿಲ್ಲ. ಶಿರೂರಿನ ಜಗನ್ನಾಥ್ ನಾಯ್ಕ, ಗಂಗೆಕೊಳ್ಳದ ಲೋಕೇಶ್ಗಾಗಿ ಸತತ ಕಾರ್ಯಾಚರಣೆ ನಡೆಸಲಾಗಿತ್ತು. ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಕೂಡ ಹುಡುಕಾಟವನ್ನ ನಡೆಸಿದ್ರು. ಜಿಲ್ಲಾಡಳಿತ ಡ್ರೇಜಿಂಗ್ ಮತ್ತು ಬಾರ್ಜ್ಗಳ ಮೂಲಕ ಆಪರೇಷನ್ ಕೈಗೊಂಡಿತ್ತು. 2 ಸ್ಥಳೀಯರ ಪೈಕಿ 3 ದಿನದ ಹಿಂದೆ ನದಿಯಲ್ಲಿ ಓರ್ವನ ಮೂಳೆ ಸಿಕ್ಕಿದೆ. DNA ಪರೀಕ್ಷೆಗೆ ಕಳಿಸಲಾಗಿದ್ದು ಈವರೆಗೂ ವರದಿ ಬಂದಿಲ್ಲ. ಹೀಗಾಗಿ ಶೋಧ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅಲ್ಲಿ ಲೋ ಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಸೈಡಲ್ಲಿ ಏನು ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ JCB ಇಟ್ಕೊಂಡು ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ ಏನಾದರೂ ಭಾಗ ಅಥವಾ ಮೂಳೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ. ನದಿಯಲ್ಲಿ ಇಳಿತಾ ಇರೋದ್ರಿಂದ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಅಂತಾರೆ ರೆಸ್ಕ್ಯೂ ಆಪರೇಷನ್ ಟೀಮ್ನವರು. ಫಸ್ಟಾಗಿ ನಮಗೆ ಪೋರ್ಟ್ನವರು ನಮ್ಗೆ ಕರೆದು ನಮ್ಮ ಹತ್ರ ಡಿಸ್ಕಸ್ ಮಾಡಿದರು, ಏನೇನು ಕೊಡ್ಬೋದು ನೀವು ಅಂತ ಹೇಳ್ಕೊಂಡು ಈ ಕಾರ್ಯಾಚರಣೆಗೆ. ನಾವು ಅವರಿಗೆ ಬಾರ್ಜು ಮತ್ತು ಸಜೆಷನ್ ಮಾಡಿದ್ವಿ. ಯಾಕಂತಂದರೆ ಇಲ್ಲಿಯ ಲೊಕೇಶನ್ ಪ್ರಕಾರ ನೋಡಿದಾಗ ನಮಗೆ ಇಟ್ ಈಸ್ ಸೂಟೇಬಲ್ ಫಾರ್ ಬಾರ್ಜ್ ವಿತ್ ಬ್ಯಾಕೋ ಅಂತ ಹೇಳ್ಕೊಂಡು ಅದು ಸ್ಪಾಟ್ ಬಾರ್ಜು. ಯಾಕಂತಂದರೆ ಇಲ್ಲಿ ಕರೆಂಟ್ ಹೆಚ್ಚಿದೆ. ಈ ಕರೆಂಟ್ ಹೆಚ್ಚಿದ್ದಾಗ ನಾವು ಆ್ಯಂಕರ್ ಹಾಕಿ ನಿಲ್ಲಿಸಲಿಕ್ಕೆ ನಮ್ಗೆ ಆಗಲ್ಲ. ನಾಪತ್ತೆಯಾಗಿರೋ ಲೋಕೇಶ್ ನಾಯ್ಕ, ಜಗನ್ನಾಥ ನಾಯ್ಕ ಅದೆಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಆ ಗಂಗಾವಳಿ ನದಿಗಷ್ಟೇ ಗೊತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದೇ ಈಗ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ನಕಲಿ ಲಡ್ಡು ಮುತ್ಯಾನ ಅಸಲಿ ಕಥೆಯನ್ನ ಒಮ್ಮೆ ನೀವು ನೋಡಿ. ಲಡ್ಡು ಮುತ್ಯ, ಲಡ್ಡು ಮುತ್ಯ, ಈ ಹಾಡು ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ವಿದೇಶದಲ್ಲೂ ಇದೇ ಲಡ್ಡು ಮುತ್ಯನ ರೀಲ್ಸ್ ಸದ್ದು ಮಾಡಿದೆ. ಈ ವಿಶೇಷ ಚೇತನ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸಿ ಅದರ ಧೂಳನ್ನ ಭಸ್ಮದ ರೀತಿ ಹಚ್ಚಿದ್ದಾರೆ. ಈಗಂತೂ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಅಸಲಿಗೆ ಈ ವಿಶೇಷ ಚೇತನ ಲಡ್ಡು ಮುತ್ಯ ಅಲ್ಲ, ಇವನು ನಕಲಿ ಫೇಕ್ ಲಡ್ಡು ಮುತ್ಯ. ಯಾವ ಪವಾಡವೂ ಇಲ್ಲ, ಬದನೆಕಾಯೂ ಇಲ್ಲ. ಅಷ್ಟಕ್ಕೂ ಅಸಲಿ ಲಡ್ಡು ಮುತ್ಯ ಯಾರು ಅಂತ ತೋರಿಸ್ತೀವಿ ಬನ್ನಿ. ಇವರೇ ಮೂಲ ಲಡ್ಡು ಮುತ್ಯ ಕಣ್ರಿ. ಬಾಗಲಕೋಟೆಯ ಸಿಮಿಕೇರಿಯ ಗ್ರಾಮದಲ್ಲಿ ಲಡ್ಡು ಮುತ್ಯನ ಮಠ ಇದೆ. ಈ ಮಹಾನ್ ಪವಾಡ ಪುರುಷರು ಗದ್ದುಗೆಗೆ ಸೇರಿ ಅದೆಷ್ಟೋ ವರ್ಷ ಆಗಿದೆ. ಆದ್ರೀಗ ಅವರ ಕಾಮಿಡಿ ರೀಲ್ಸ್ ಮಾಡ್ತಿರೋದಕ್ಕೆ ಮಠದ ಸಿಬ್ಬಂದಿ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಕಲಿ ಲಡ್ಡು ಮುತ್ಯ ಅಂಥೇಳಿ ಗದಗ, ಹುಬ್ಳಿ ಅಲ್ಲಿ ಇಲ್ಲಿ ಏನೇನೋ ನಡೆಸ್ಯಾರ, ಅವೆಲ್ಲ ನಂಬಾರ್ದು. ಇಲ್ಲಿ ಸಿಮಿಕೇರಿ, ಬಾಗಲಕೋಟ್ಲಿಂದ ಗದ್ದನಕೆರೆ ಕ್ರಾಸ್ ಸಿಮಿಕೇರಿ ಹತ್ತಿರ ದೊಡ್ಡ ಮಠ ಇದೆ ಲಡ್ಡು ಮುತ್ಯಾರ್ದು.
ಯಾರೋ ಭಕ್ತ ಬರಬೇಕಾದ್ರೆ ಇಲ್ಲೇ ಬರಬೇಕು. ಈತ ನಕಲಿ ಲಡ್ಡು ಮುತ್ಯ ಬೆಳಗಾವಿ ಜಿಲ್ಲೆ ಮೂಲದವನು ಅಂತ ಹೇಳಲಾಗುತ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾರೂ ಕೂಡ ದೂರು ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದಲ್ಲಿ ಕೂಡ ನಮ್ಮವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ದುರುಪಯೋಗ ಪಡಿಸ್ಕೊಂಡಿದ್ರು ಸೋಷಿಯಲ್ ಮೀಡಿಯಾನ ಅಂತಂದರೆ ಖಂಡಿತವಾಗಿಯೂ ಕೂಡ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡು. ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಹೆಸರಲ್ಲಿ ನಕಲಿ ಲಡ್ಡು ಮುತ್ಯ ವೈರಲ್ ಆಗುತ್ತಿದ್ದಾನೆ. ಅದಕ್ಕೆ ಹೇಳೋದು ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ದುತರಂಗಾವಿ, ರಿಪಬ್ಲಿಕ್ ಕನ್ನಡ. ನೆಲಮಂಗಲ ಗಲಭೆ ಬಳಿಕ ರಾಜ್ಯದಲ್ಲಿ ಗಣೇಶ ಘರ್ಷಣೆ ಜೋರಾಗಿದೆ. ಕೋಮುಗೇಡಿಗಳು ಗಣಪನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನವರಾತ್ರಿ ಹೊತ್ನಲ್ಲೇ ಕಿಡಿಗೇಡಿಗಳು ವಿಘ್ನ ವಿನಾಯಕನ ಮೇಲೆ ಕಲ್ಲು ತೂರಿ ವಿಕೃತಿಯನ್ನ ಮೆರೆದಿದ್ದಾರೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಕಳ್ಳ ಬೆಕ್ಕಿನಂತೆ ಬೈಕ್ ಆಟೋದಲ್ಲಿ ಎಂಟ್ರಿ, ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ, ಬಳಿಕ ಸ್ಥಳದಿಂದ ಪರಾರಿ, ಚೌಕ್ನ ಗ್ಲಾಸ್ ಪುಡಿ ಪುಡಿ. ವಿಘ್ನ ವಿನಾಯಕನ ಮೇಲೆ ಕಿಡಿಗೇಡಿಗಳ ವಿಕೃತಿ. ಕೋಮು ಸೌಹಾರ್ದ ಕೆಡಿಸಲು ನಡೀತಾ ಹುನ್ನಾರ. ವಿಜಯಪುರದಲ್ಲಿ ಗಣೇಶನ ವಿಗ್ರಹಕ್ಕೆ ಕಲ್ಲೆಸೆತ. ನವರಾತ್ರಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ನಾಡ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಇಂತಹ ಹಬ್ಬದ ವೇಳೆ ಬಸವನ ನಾಡು ಕೋಮು ಸೌಹಾರ್ದ ಖ್ಯಾತಿಯ ವಿಜಯಪುರದಲ್ಲಿ ಶಾಂತಿ ಕದಡುವ ಕೆಲಸ ಆಗಿದೆ. ಗಣಪತಿ ಚೌಕ್ನಲ್ಲಿದ್ದ ವಿಘ್ನ ನಿವಾರಕನ ಮೂರ್ತಿಗೆ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ ಮಾರಿಹಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಗಣಪತಿ ಚೌಕ್ನ ಸಮೀಪದಲ್ಲೇ ನವರಾತ್ರಿ ಅಂಗವಾಗಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗುತ್ತೆ. ನವರಾತ್ರಿ ಸಂದರ್ಭದಲ್ಲಿ ನಡೆದ ಈ ಕೃತ್ಯಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇತ್ತೀಚೆಗೆ ಕೋಮುಗೇಡಿಗಳು ಗಣೇಶನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸುಳ್ಳಲ್ಲ. ಸುನೀಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.